ಮಳೆಗಾಲದಲ್ಲಿ ಧುಮ್ಮಿಕ್ಕುವ ಜಲಧಾರೆ, ಎಲ್ಲೆಲ್ಲೂ ಹಸಿರ ವನಸಿರಿ, ಕಣ್ಣಿಗೆ ಮಹದಾನಂದ. ನಮಸ್ತೆ. ನನ್ನ ಜೀವನ ಪಯಣಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಬನ್ನಿ, ಇಂದು ನಮ್ಮ ದೇಶದಲ್ಲಿರುವ ವಿಶ್ವದಲ್ಲಿಯೇ ಅತಿ ಪವಿತ್ರವಾದ ಒಂದು ಯಾತ್ರಾ ಸ್ಥಳವನ್ನು ನೋಡ್ಕೊಂಡು ಬರೋಣ. ದೇಶ ಸುತ್ತೋ ಭರದಲ್ಲಿ ಕೋಶ ಓದೋದು ಯಾಕೋ ಮರ್ತೋಯ್ತು ಅಂತ ಅನ್ನಿಸ್ತು. ಹಾಗಾಗಿ ಕೋಶ ಓದೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ನನ್ನ ಜೀವನ ಪಯಣನ ನೀವ್ಯಾರು ಮರ್ತಿಲ್ಲ ಅಂತ ಅಂದ್ಕೋತೀನಿ. ಈತ ಹರಿವರಾಸನ, ವಿಶ್ವಮೋಹನ, ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾನೆ. ಹರಿ ಮತ್ತು ಹರ, ಶಿವ ವಿಷ್ಣುವಿನ ಸ್ತ್ರೀ ಅವತಾರವಾದ ಮೋಹಿನಿ ದೇವತೆಗಳ ಮಗ. ಇವನೇ ಶಬರಿಮಲೆಯ ಅಯ್ಯಪ್ಪ ಮಣಿಕಂಠ. ಕೇರಳ ರಾಜ್ಯದ ಪತನಂತಿಟ್ಟ ಜಿಲ್ಲೆಯ ಪೆರಿಯಾರ್ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವೇ ಇವನ ವಾಸಸ್ಥಾನ. ಬನ್ನಿ, ಇವತ್ತು ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ಅಯ್ಯಪ್ಪ ಸ್ವಾಮಿಯ ಇಲ್ಲಿಯ ಆಲಯವನ್ನು ಧರ್ಮಶಾಸ್ತ್ರ ಮಂದಿರ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಹೋಗಬೇಕು, ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅನ್ನೋದು ನನ್ನ ಬಹುದಿನಗಳ ಆಸೆ. ಆದರೆ ಅಯ್ಯಪ್ಪ ಸ್ವಾಮಿ ಈತ ಬ್ರಹ್ಮಚಾರಿ, ಹಾಗೆಯೇ ತಪಸ್ವಿ. 10 ವರ್ಷದಿಂದ 50 ವರ್ಷದವರೆಗಿನ ಸ್ತ್ರೀಯರಿಗೆ ಈ ಆಲಯದ ಪ್ರವೇಶ ನಿಷಿದ್ಧ. ಹಾಗಾಗಿ ನಾನು 50 ಸಂದುವ ತನಕ ಈ ದೇವರ ದರ್ಶನಕ್ಕಾಗಿ ಕಾಯಬೇಕಾಯಿತು. ಬೆಂಗಳೂರಿನಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳಕ್ಕೆ ಹೋಗಲಿಕ್ಕೆ ರೈಲು ಹಾಗೆಯೇ ಏರೋಪ್ಲೇನಲ್ಲಿ ಹೋಗಬೇಕು ಅಂತಂದರೆ ಕೊಚ್ಚಿನ್ ತನಕ ಹೋಗಿ ಅಲ್ಲಿಂದ ಗಾಡಿಗಳನ್ನು ಮಾಡ್ಕೊಂಡು ಹೋಗ್ಬೋದು. ರೈಲಲ್ಲಿ ಹೋದರೆ ಈ ಚೆಂಗನೂರು, ಕೊಟ್ಟಾಯಂ ಅಲ್ಲೆಲ್ಲ ಇಳ್ಕೊಂಡು ಮತ್ತೆ ಗಾಡಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ನಮಗೆ ಅದೆಲ್ಲ ಸಮಯದ ಅಭಾವ ಅನ್ನಿಸ್ತು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾನು ಬೆಂಗಳೂರಿನಿಂದಲೇ ಕಾರ್ ತೊಗೊಂಡು ಹೊರಟ್ವಿ. ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಮನೆ ಬಿಟ್ವಿ. ಕೇರಳದ ನನ್ನ ಫ್ರೆಂಡ್ಸನ್ನು ಕೇಳಿದ್ದೆ ಹೇಗೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಹೇಳಿದರು, ತಮಿಳುನಾಡು ಮಾರ್ಗವನ್ನು ಹಿಡಿದು ನೀವು ಕೇರಳಕ್ಕೆ ಹೋಗಿ, ರಸ್ತೆ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು ಅಂತ. ನಾವು ಹಾಗೆ ಮಾಡಿದ್ವಿ. ಅವ್ರು ಹೇಳಿದ ಪ್ರಕಾರ ಧರ್ಮಪುರಿ, ಸೇಲಂ ಆ ಥರ ಮಾರ್ಗವಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಎರುಮಲೈ ಎನ್ನುವ ಒಂದು ಪುಟ್ಟ ಜಾಗ ಸಿಗುತ್ತೆ. ಅಲ್ಲಿಯೂ ಒಂದು ಧರ್ಮಶಾಸ್ತ್ರ ಅಯ್ಯಪ್ಪನ ಮಂದಿರ ಇದೆ. ಜನರೆಲ್ಲ ಅಲ್ಲಿ ಕೂಡ ತುಂಬ ಪವಿತ್ರ ಕ್ಷೇತ್ರ. ಅಲ್ಲಿಂದ ಕುಣ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿನ ಒಂದು ಕಾಡು ಮಾರ್ಗದಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ ಕೆಲವರು, ಅಂದರೆ ವ್ರತವನ್ನು ಹಿಡಿದವರು. ನೀವು ಅಲ್ಲಿ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ನೀವು ಎರುಮಲೈನಲ್ಲಿ ಬೇಕಾದಷ್ಟು ಅಕೊಮಡೇಷನ್ ಇರುತ್ತೆ. ನೀವು ಅಲ್ಲಿ ಹೋಗಿ ಉಳ್ಕೊಂಡು ಅಲ್ಲಿಂದ ಮರುದಿನ ನೀವು ಶಬರಿಮಲೆಯತ್ತ ಪ್ರಯಾಣ ಮಾಡಿ ಅಂತ ಹೇಳಿದರು. ನಾವು ಹಾಗೇ ಮಾಡಿದ್ವಿ. ನಿಜವಾಗ್ಲೂ ಈ ಮಾರ್ಗ ತುಂಬ ಚೆನ್ನಾಗಿತ್ತು. ನಾವು ಎರುಮಲೈಗೆ ಬರೋಷ್ಟೊತ್ತಿಗೆ ಸುಮಾರು 5:30. ನೋಡಿ, ಇದೇ ಎರುಮಲೈನಲ್ಲಿರುವ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ. ತುಂಬ ಕೂಲಾಗಿತ್ತು, ಜನ ಜಾಸ್ತಿ ಇರಲಿಲ್ಲ. ಇಲ್ಲೆಲ್ಲ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ಎರುಮಲೆಯಿಂದ ಪಂಬಾ ಅಯ್ಯಪ್ಪ ಸ್ವಾಮಿಯ ಆಲಯ ಸುಮಾರು ಒಂದು 30 ಕಿಲೋಮೀಟ್ರು. ನಾವಿಲ್ಲೊಂದು ಹೋಟ್ಲಲ್ಲಿ ಉಳ್ಕೊಂಡು ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದುಬಿಟ್ಟು ಈಗ ಶಬರಿಮಲೆಯತ್ತ ಹೊರಟಿದ್ದೀವಿ. ಪಂಬಾ ತನಕ ನಮ್ಮ ಗಾಡಿ ಬಿಡಲ್ಲ. ಹಾಗಾಗಿ ಪಂಬಾಗೂ ಸುಮಾರು 18 ಕಿಲೋಮೀಟರ್ಗಳಷ್ಟು ಹಿಂದೆ ನೀಲಕಲ್ ಅಂತ ಒಂದು ಊರಿದೆ. ಅದು ಬೇಸ್ ಕ್ಯಾಂಪು. ಅಲ್ಲಿ ನಮ್ಮ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬೇಕಾದಷ್ಟು ಬಸ್ಸು ಪಂಬಾಕ್ಕೆ ಬರುತ್ತೆ. ಆದರೆ ಅದಕ್ಕೆ ಕಾಯಬೇಕು. ಹಾಗಾಗಿ ನಾವೊಂದು ಟ್ಯಾಕ್ಸಿ ಮಾಡ್ಕೊಂಡ್ವಿ. ಆ ಟ್ಯಾಕ್ಸಿನಲ್ಲಿ ನಾವು ಪಂಬಾ ತನಕ ಬಂದ್ವಿ. ಆ ಟ್ಯಾಕ್ಸಿಯವನು ಪರ್ ಹೆಡ್ 500 ರೂಪಾಯಿನೋ ತೊಗೊಂಡ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಆದರೆ ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ನಾವು ಟ್ಯಾಕ್ಸಿನಲ್ಲಿ ಬಂದ್ವಿ. ನೋಡಿ, ಇದೇ ಸುಂದರವಾಗಿ ಹರಿತಾ ಇರ್ತಕ್ಕಂತಹ ಪಂಬಾ ನದಿ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರ ನಡಿಬೇಕು. ನೀಲಿಮಲ ಅರಣ್ಯ ಪ್ರದೇಶದಲ್ಲಿ ನೆಲೆ ನಿಂತಿದ್ದಾನೆ ಅಯ್ಯಪ್ಪ ಸ್ವಾಮಿ. ನಡೆಯಲಾಗದವರಿಗೆ ಇಲ್ಲಿ ಶ್ರಮಜೀವಿಗಳು ಈ ಥರ ಡೋಲಿನಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಅವರ ಪರಿಶ್ರಮಕ್ಕಂತೂ ಬೆಲೆ ಕಟ್ಟಲಿಕ್ಕಾಗದೇ ಇಲ್ಲ. ಅಯ್ಯಪ್ಪ ಸ್ವಾಮಿಯ ಭಕ್ತರು 41 ದಿನಗಳ ಕಾಲ ಕಠಿಣ ವ್ರತಾಚರಣೆಯನ್ನು ಮಾಡಿ ಈ ಪಂಬಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ. ಅಂತಹ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಅಯ್ಯಪ್ಪ ಸ್ವಾಮಿ ನೆರವೇರಿಸ್ತಾನೆ. ಈ ಒಂದು ಜಾಗ ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮನ ದರ್ಶನಕ್ಕಾಗಿ ಶಬರಿ ಕಾಯ್ತಾ ಇದ್ದಂಥ ಒಂದು ಜಾಗ. ಶ್ರೀರಾಮಚಂದ್ರ ಶಬರಿಗೆ ದರ್ಶನ ನೀಡಿದ ಒಂದು ಜಾಗ. ಬಂದ ಭಕ್ತಾದಿಗಳು ಈ ಒಂದು ಶಬರಿಯ ಜಾಗದಲ್ಲಿ ಒಂದು ನಿಶಾನೆಯನ್ನು ಚುಚ್ಚಿ ಹೋಗ್ತಾರೆ. ಹಾಗೆಯೇ ತೆಂಗಿನಕಾಯಿಯನ್ನು ಅರ್ಪಿಸಿ ಕೂಡ ಮುಂದೆ ಸಾಗಿ ಹೋಗ್ತಾರೆ. ಮೊದಲ ಬಾರಿ ಅಯ್ಯಪ್ಪನ ದರ್ಶನಕ್ಕೆ ಬಂದವರು ಈ ರೀತಿ ಮಾಡಬೇಕಂತೆ. ಅಯ್ಯಪ್ಪ ಸ್ವಾಮಿಯ ಕತೆ ನಮಗೆಲ್ಲ ಸಾಮಾನ್ಯವಾಗಿ ತಿಳಿದೇ ಇದೆ. ದೈವ ಸ್ವರೂಪಿ ಮಣಿಕಂಠನನ್ನು ಜನರು ಕೇಳ್ತಾರೆ, ನೀನು ಎಲ್ಲಿ ನೆಲೆ ನಿಲ್ತೀಯಾ, ನೀನು ಹೋಗಬೇಡ ಅಂತ. ಆಗ ಮಣಿಕಂಠ
ಬಾಣವನ್ನು ಬಿಡ್ತಾನೆ. ಆ ಬಾಣ ಬಂದು ಬಿದ್ದಿದ್ದು ಶಬರಿ ತಪಸ್ ಮಾಡ್ತಾ ಇದ್ದಂತಹ ಈ ಒಂದು ಜಾಗದಲ್ಲಿ. ಅಯ್ಯಪ್ಪ ಸ್ವಾಮಿ ಈ ಒಂದು ಜಾಗದಲ್ಲಿಯೇ ನೆಲೆ ನಿಲ್ತಾನೆ. ಹಾಗಾಗಿ ಈ ಒಂದು ತಾಣವನ್ನು ಶಬರಿಮಲೈ ಅಂತ ಕರೀತಾರೆ. ನೋಡಿ, ಇದೇ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ವಾ, ಅದು 18 ಮೆಟ್ಟಲು. ಅದನ್ನು ಇರುಮುಡಿ ಕಟ್ಕೊಂಡವ್ರು ಮಾತ್ರ ಹೋಗ್ಲಿಕ್ಕಾಗತ್ತೆ ಆ ಜಾಗದಲ್ಲಿ. ಆದರೆ ನಾವು ಇರುಮುಡಿಯನ್ನೆಲ್ಲ ಕಟ್ಕೊಂಡಿರಲಿಲ್ಲ, ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋದವರು. ಹಾಗಾಗಿ ನಾಗರಿಕರಿಗೆ ಇರ್ತಕ್ಕಂತಹ ಬೇರೆ ಒಂದು ಕ್ಯೂನಲ್ಲಿ ನಾವು ದೇವರ ದರ್ಶನಕ್ಕೆ ಹೋದ್ವಿ. ಸುಮಾರು 2.5-3 ಗಂಟೆಗಳಷ್ಟು ಹೊತ್ತು ನಡೆದ ಮೇಲೆ ನಾವು ಈ ಒಂದು ಸನ್ನಿಧಾನಕ್ಕೆ ಬಂದು ಮುಟ್ಟಿದ್ವಿ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ ಗರ್ಭಗುಡಿ, ಇಲ್ಲಿಯೇ ಅಯ್ಯಪ್ಪ ಸ್ವಾಮಿ ನೆಲೆ ನಿಂತಿದ್ದಾನೆ. ನೋಡಿ, ಭಕ್ತಾದಿಗಳು 18 ಮೆಟ್ಟಿಲುಗಳನ್ನು ಹತ್ತಿ ಬರ್ತಾ ಇದ್ದಾರೆ. ನಾವು ನಾಗರಿಕ ಮಾರ್ಗದಲ್ಲಿ ನಡೆದು ಗರ್ಭಗುಡಿಯಲ್ಲಿರುವ ಅಯ್ಯಪ್ಪನ ದರ್ಶನವನ್ನು ಮಾಡಿದ್ವಿ. ಒಳಗಡೆ ಫೋಟೋಗ್ರಫಿಗೆ ಅಲೋ ಇಲ್ಲ. ಇದು ಗರ್ಭಗುಡಿಯ ಗೋಪುರದ ಒಂದು ದರ್ಶನ. ನಾನು ಗೂಗಲ್ನಲ್ಲಿ ತೆಗೆದುಕೊಂಡ ಅಯ್ಯಪ್ಪ ಸ್ವಾಮಿಯ ಚಿತ್ರ ಹೀಗೆ ಇದ್ದಾನೆ. ಅಯ್ಯಪ್ಪ ಸ್ವಾಮಿ ತುಂಬ ಆಕರ್ಷಕವಾಗಿದ್ದಾನೆ. ನನಗಂತೂ ದೇವರ ಮುಂದೆ ಹೋಗಿ ನಿಂತಾಗ ತುಂಬ ಭಾವುಕಳಾದೆ. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಸುಮಾರು 2 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತ ನಂತರ ನಮಗೆ ದೇವರ ದರ್ಶನ ಆಯಿತು. ಸುಮಾರು ಸಮಯ ದೇವಸ್ಥಾನದ ಆವರಣದಲ್ಲಿ ಕಳೆದು ಮತ್ತೊಮ್ಮೆ ದೂರದಿಂದಲೇ ಅಯ್ಯಪ್ಪ ಸ್ವಾಮಿಗೆ ನಮಿಸಿ ಈಗ ಮತ್ತೆ ನಡೆದುಕೊಂಡು ನಾವು ಪಂಬಾ ಕಡೆ ಹೋಗ್ತಾ ಇದ್ದೀವಿ. ಈ ಯಾತ್ರೆಯ ವಿಡಿಯೋ ಮಾಡುವ ಮನಸ್ಸು ನನಗಿರಲಿಲ್ಲ. ಆದರೆ ಒಂದು ಮಾರ್ಗದರ್ಶನ ಇದ್ದಂಗಿರುತ್ತೆ, ಯಾರಾದರೂ ಹೋಗೋರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದು ಪಂಬಾದಲ್ಲಿರುವ ಗಣಪತಿ, ಸುಬ್ರಹ್ಮಣ್ಯ, ಪಾರ್ವತಿ ದೇವಿಯ ಮಂದಿರಗಳು ತುಂಬ ಸುಂದರವಾಗಿದೆ. ಹಾಗೆಯೇ ಪಂಬಾ ನದಿ, ಇದನ್ನು ಪಾಪ ವಿನಾಶಕ ಅಂತ ಕೂಡ ಕರೀತಾರೆ. ತುಂಬ ಆಕರ್ಷಕವಾಗಿದೆ. ನೋಡಿ, ನನ್ನ ಸ್ಮಾರ್ಟ್ ವಾಚ್ ಹೇಳ್ತಾ ಇದೆ 14.93 ಕಿಲೋಮೀಟರ್ಗಳಷ್ಟು ದೂರ ನಾನು ನಡೆದಿದ್ದೀನಿ ಶಬರಿಮಲೆ ದೇವರ ದರ್ಶನಕ್ಕೆ ಅಂತ. ಮಹಿಷಾಸುರನ ವಧೆಯಾದ ಕತೆ ನಮಗೆಲ್ಲ ಗೊತ್ತೇ ಇದೆ. ಮಹಿಷಾಸುರನ ತಂಗಿ ಮಹಿಷಿ ತನ್ನ ಅಣ್ಣನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಿಕ್ಕಾಗಿ ಬ್ರಹ್ಮನಲ್ಲಿ ತಪಸ್ಸನ್ನ ಮಾಡಿ ವರ ಪಡಿತಾಳೆ. ದೇವಲೋಕಕ್ಕೆ ಹೋಗಿ ದೇವರುಗಳಿಗೆ ತೊಂದರೆ ಕೊಡ್ತಾ ಇರ್ತಾಳೆ. ಆಕೆಯನ್ನು ವಧಿಸ್ಲಿಕ್ಕಾಗಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ಮೋಹಿನಿ ರೂಪವನ್ನು ತಾಳಿ ಹರನೊಂದಿಗೆ ಸೇರಿ ಒಂದು ಮಗು ಆಗತ್ತೆ. ಆ ಮಗುವೆ ಮಣಿಕಂಠ ಅಯ್ಯಪ್ಪ ಸ್ವಾಮಿ. ಅವನೇ ಮಹಿಷಿಯನ್ನು ನಾಶ ಮಾಡ್ತಾನೆ, ದೇವತೆಗಳನ್ನು ಕಾಪಾಡ್ತಾನೆ. ಮಣಿಕಂಠ ಪಂದಳ ರಾಜನ ಆಶ್ರಯದಲ್ಲಿ ಬೆಳೀತಾನೆ. ತನ್ನ ತಾಯಿಗೆ ಹುಲಿಯ ಹಾಲನ್ನು ತಂದು ಕೊಡ್ತಾನೆ. ಇದೆಲ್ಲ ಕತೆ ನಮ್ಗೆ ಗೊತ್ತೇ ಇದೆ ಅಲ್ವಾ. ಈ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಪ್ರತಿ ಮಲಯಾಳಂ ತಿಂಗಳ ಮೊದಲ 5 ದಿನ ಮತ್ತು ನವಂಬರ್, ಡಿಸೆಂಬರ್, ಜನವರಿ ತಿಂಗಳು ಅಂದರೆ ಮಂಡಲ ಪೂಜೆ ಇರುವ ದಿನಗಳಲ್ಲಿ ಮಾತ್ರ ಭಕ್ತಾದಿಗಳಿಗೆ ತೆರೆದಿರುತ್ತೆ. ಮತ್ತು ಇರುಮುಡಿ ಕಟ್ಕೊಂಡವ್ರು ಮಾತ್ರ ಹೋಗಬೇಕು ಅನ್ನೋದೇನು ಇಲ್ಲ. ಇರುಮುಡಿ ಕಟ್ಟದೇನೂ ಕೂಡ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬರಬಹುದು. ಹಾಗೆಯೇ ತುಂಬ ಕ್ಲಿಷ್ಟಕರ ನಡೆಯೋ ಮಾರ್ಗ ಅಂತ ಹೇಳ್ತಾರೆ. ಆದರೆ ಕೇರಳ ಸರ್ಕಾರದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ಕಲ್ಲನ್ನೆಲ್ಲ ಹಾಕಿದ್ದಾರೆ. ಹಾಗಾಗಿ ಕಾಡಲ್ಲಿ ಏನು ನಡೆಯೋದು ಬೇಕಾಗಲ್ಲ, ರಸ್ತೆ ಮಾರ್ಗದಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಶಬರಿಮಲೆ ವೆಬ್ಸೈಟ್ ಹೋಗ್ಬಿಟ್ಟು ಹೋಗೋರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೆ, ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಏನು ನಮ್ಗೆ ಇದ್ರ ಬಗ್ಗೆ ಕೇಳಲಿಲ್ಲ. ನಾವು ಎರುಮಲೆಯಿಂದ ಬೆಳಗಿನ ಜಾವನೆ ಹೊರಟು ಪಂಬಾದಿಂದ ನಡೆದು ದೇವರ ದರ್ಶನವನ್ನು ಮಾಡಿ ವಾಪಸ್ ನೀಲಕಲ್ ಬರೋಷ್ಟೊತ್ತಿಗೆ ಮಧ್ಯಾಹ್ನ 2:30 ಗಂಟೆ. ಒಂದೊಳ್ಳೆ ಊಟ ಮಾಡಿಬಿಟ್ಟು ಬೆಂಗಳೂರು ಕಡೆ ವಾಪಸ್ ಹೊರಟ್ವಿ. ಆದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ದಾರಿ ಮಧ್ಯದಲ್ಲಿ ಹೈವೇನಲ್ಲಿ ಒಂದು ಹೋಟ್ಲಲ್ಲಿ ಉಳ್ಕೊಂಡು ಮರುದಿನ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ಬಿಟ್ಟು ಹೊರಟು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಸುಮಾರು ಮಧ್ಯಾಹ್ನ 1:30-2 ಗಂಟೆ, ಮಧ್ಯಾಹ್ನ ಊಟದಷ್ಟೊತ್ತಿಗೆ ಮನೆಗೆ ಬಂದು ತಲುಪಿದ್ವಿ. ಈ ನನ್ನ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.